ನಮಸ್ತೆ, ಹೇರ್ ಟ್ರಾನ್ಸ್ಪೋರ್ಟ್ ಗುರು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ಕೇವಲ 20,000 ರೂಪಾಯಿದಲ್ಲಿ ಅನ್ಲಿಮಿಟೆಡ್ ಗ್ರಾಫ್ಸ್ ಯಾರಿಗೆ ಬೇಕು, ಬೆಸ್ಟ್ ರಿಸಲ್ಟ್ ಗ್ಯಾರಂಟಿ. ಬೇಕಾದವರು ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. 10 ಸೆಕೆಂಡ್ಗಳು ಬೇಗ ಫಸ್ಟ್ ವಿಡಿಯೋ ನೋಡ್ತಿರುವಂತ ಫಸ್ಟ್ 10 ಸೆಕೆಂಡ್ ಅಲ್ಲಿ ಯಾರು ಕಮೆಂಟ್ ಅಲ್ಲಿ ಹಾಕ್ತಾರೋ ಅವರಿಗೆ ಪಕ್ಕಾ ಬರೀ 20,000 ರೂಪಾಯಿದಲ್ಲೇ ನಿಮಗೆ ಟ್ರಾನ್ಸ್ಪ್ಲಾಂಟೇಷನ್ ಮುಗಿದು ಬೆಸ್ಟ್ ರಿಸಲ್ಟ್ ಬರುತ್ತೆ. ಅನ್ಲಿಮಿಟೆಡ್ ಗ್ರಾಫ್ಸ್ 10, 9, 8, 7, 6, 5, 4 ಭಾಷೆ ಹೇಳಿದೆ ಅಂದರೆ ಈ ರೀತಿ ಯಾರಾದರೂ ಹೇಳಿದರೆ ಫೇಕ್ ಅಡ್ವರ್ಟೈಸ್ಮೆಂಟ್ ಇದು. ಇತ್ತೀಚೆಗೆ ಇಂಥ ಅಡ್ವರ್ಟೈಸ್ಮೆಂಟ್ಗಳು ಬಹಳ ಆಗ್ತಾ ಇದ್ದಾವೆ. ಸ್ನೇಹಿತರೆ, ನಾನು ಈಗ ಮಾಡ್ತಾ ಇರೋಂಥ ಸೀರೀಸು ಈಗ 2026ರಲ್ಲಿ ನಾವೇನಾದರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಸ್ಕೊಳಕ್ಕೆ ಹೋಗ್ತಿದ್ದೀವಿ ಅಂದರೆ, ನಾನು 5-6 ವರ್ಷದ ಹಿಂದೆ ಹೇಳಿದ ವಿಡಿಯೋದಲ್ಲಿ ಇದ್ದಂಥ ಮಾಹಿತಿನೇ ಬೇರೆ, ಅವಾಗಿನ ಕಂಡೀಷನ್ನೇ ಬೇರೆ, ಅವಾಗಿನ ಟೆಕ್ನಾಲಜಿನೇ ಬೇರೆ, ಅವಾಗಿನ ರೇಟೇ ಬೇರೆ. ನಾನು ಅವಾಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡಾಗ ಫಸ್ಟ್ ಸಿಟ್ಟಿಂಗ್ನಲ್ಲಿ 40,000ಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದೆ. ಸೆಕೆಂಡ್ ಸಿಟ್ಟಿಂಗ್ನಲ್ಲಿ ಆಲ್ಮೋಸ್ಟ್ 60,000 ರೂಪಾಯಿ ಆಗಿತ್ತು, ಎಲ್ಲ ಟ್ರೀಟ್ಮೆಂಟ್ ಸೇರ್ಕೊಂಡು. ಸ್ನೇಹಿತರೆ, ಒಂದು 8 ವರ್ಷಕ್ಕೂ ಈಗೂ ರೇಟ್ ಕಡಿಮೆ ಆಗಿದ್ದಾನೆ, ಹೆಚ್ಚಿಗೆ ಆಗಿದ್ದಾನೆ. ಅವಾಗ ಎಷ್ಟು ಪೆಟ್ರೋಲ್ ರೇಟ್ ಇತ್ತು, ಈಗ ಎಷ್ಟು ಹೆಚ್ಚಿಗೆ ಆಗಿದೆ. ಮತ್ತು ನಾನು ಪಾಲಿಟಿಕ್ಸ್ ಮಾತಾಡೋದ್ರಲ್ಲಿ ಇಲ್ಲಿ ಮಾತಾಡಿದ್ರೆ ಒಂದಿಷ್ಟು ಜನ BJP ಫಾಲೋವರ್ಸ್ ಇದ್ರೆ ರೇಟ್ ಹೆಚ್ಚಿಗೆ ಬಗ್ಗೆ ಮಾತಾಡ್ತಾನ ಕಾಂಗ್ರೆಸ್ ಅಂತ ಅನ್ಕೊಳ್ಳೋದು. ಕರ್ನಾಟಕದಾಗ ರೇಟ್ ಹೆಚ್ಚಿಗಿದ್ದೇನೋ ಹೇಳಿದ್ರೆ BJP ಅನ್ನೋ ಕರ್ನಾಟಕದ ಏನೋ ರೇಟ್ ಹೆಚ್ಚಿಗೆ ಮಾತಾಡ್ತಾನಂತ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಅಣ್ಣವರ ಅಭಿಮಾನಿಗಳು, ಹಾಗಾಗಿ ನಮಗೆ ಪಾರ್ಟಿ ಅಲ್ಲ, ಯಾವುದೇ ರೂಲಿಂಗ್ ಪಾರ್ಟಿ ಇದ್ದರೂ ನಾವು ಅಪೋಸಿಷನ್ ಟೈಪ್ ಇದ್ದರೆ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅವ್ರು ಚೆನ್ನಾಗಿ ರೂಲ್ ಮಾಡ್ತಾರೆ. ಯಾರಾದರೂ ರೂಲ್ ಮಾಡಲಿ, ತಪ್ಪು ಇದ್ದರೆ ತಪ್ಪು ಅಂತ ಹೇಳೋಷ್ಟ್ರ ಮಟ್ಟಿಗೆ ನಮಗೆ ದೇಶ ಮೊದಲು ಅನ್ನೋಂಥ ಫೀಲಿಂಗ್ ಇರಬೇಕಷ್ಟೇ. ಅದನ್ನು ಬಿಟ್ಟು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ನಾವು ಫಾಲೋವರ್ಸು ಫ್ಯಾನ್ಸು ಆಗಿಬಿಟ್ರೆ ನಾವು ಭಾರತೀಯರಾಗಿರೋದು ಕಷ್ಟ ಆಗುತ್ತೆ. ಯಾಕಂದರೆ ತಪ್ಪುಗಳನ್ನು ನಾವು ಕ್ವಶನ್ ಮಾಡೋದಿಲ್ಲ, ಅವ್ರನ್ನ ಇನ್ನೂ ಚೆನ್ನಾಗಿ ರೂಲ್ ಮಾಡೋಂತಿದ್ದಲ್ಲ. ಟ್ಯೂಷನಲ್ಲೇ ಪ್ರಶ್ನೆ ಕೇಳೋದು ಚೆನ್ನಾಗಿ ಕಲಿತಾರೆ. ಹಾಗೆ ಓಕೆ, ಬನ್ನಿ ಸ್ನೇಹಿತರೆ. ಮತ್ತೆ ನೀವೇ ನೋಡಿ, 2018 ಅಥವಾ 20 ಅವಾಗಿದ್ದಂಥ ರೇಟ್ಸ್ಗೂ ಈಗ ಹೆಚ್ಚು ಕಡಿಮೆ ಅದಾವಿಲ್ಲ. ನನಗೆ ಅವಾಗ ಲಕ್ಷಗಟ್ಟಲೆ ದುಡ್ಡು ಖರ್ಚಿಗೆ ತಂದರೆ ಅಂದರೆ 2 ಸಿಟ್ಟಿಂಗ್ ಸೇರಿ, ಈಗ ಕೇವಲ ಬರೀ ಬಾಡಿಗೆದಷ್ಟೇ ಎಕ್ಸಾಂಪಲ್ ತಗೊಳ್ರಿ. ಬಾಡಿಗೆ ಹೆಚ್ಚಾಗಿದೆ, ಕಡಿಮೆ ಆಗಿದೆ. ನಾವು ನಿಮ್ಮೂರಲ್ಲೇ ನೋಡ್ರಿ, ಒಂದು 8 ವರ್ಷ ಹಿಂದೆ ಮತ್ತು ಈಗ ನೀವು ಎರಡನ್ನೂ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಾಡಿಗೆ ಭಾಳ ಹೆಚ್ಚಿಗೆ ಆಗಿದೆ. ಬಾಡಿಗೆ ಅಷ್ಟು ಹೆಚ್ಚಿಗೆ ಆದ್ರೂ ರೇಟ್ ಯಾಕೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕಡಿಮೆ ಆಗಿದೆ? ಯೋಚನೆ ಮಾಡಿ ಸ್ನೇಹಿತರೆ. ಜೊತೆಗೆ ಬಾಡಿಗೆ ಅಷ್ಟೇ ಅಲ್ಲ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಿಗೆ. ಪ್ರತಿಯೊಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಬಳಸುವಂಥ ವಸ್ತುಗಳ ಬೆಲೆ ಯಾವುದೋ 1-2 ಏನೋ ಅಕಸ್ಮಾತ್ ಕಡಿಮೆ ಆಗಿರ್ಬೋದು, ಆದರೆ ಆಲ್ಮೋಸ್ಟ್ ಅದು ಹೆಚ್ಚಿಗೆ ಆಗಿರುತ್ತೆ. ಅಕಸ್ಮಾತ್ ಯಾವುದಾದ್ರು ಭಾಳ ಕಡಿಮೆ ಆಗಿದೆ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಯಾಕಂದ್ರೆ ನಾನು ಅನಿಸಿದ್ದೇ ಹೇಳೋಕ್ಕೋಸ್ಕರ ಮಾಡ್ಕೊಂಡಿರೋಂಥ ಚಾನಲ್ ಅಲ್ಲ. ಅಕಸ್ಮಾತ್ ನಾನು ಹೇಳಿದ್ದು ನಿಮಗೇನಾದರೂ ತಪ್ಪು ಅಂತ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದರೆ ನಾನು ಅದನ್ನು ತಗೊಂತೀನಿ. ಮುಖ್ಯವಾಗಿ ಬೇಕಾಗಿರೋದು ಜನಕ್ಕೆ ಸರಿಯಾದ ಮಾಹಿತಿ ಹೋಗ್ಬೇಕಷ್ಟೇ. ಅದನ್ನು ಬಿಟ್ಟು ಗುರು ಹೇಳೋದು ಅದೇ ಪರ್ಫೆಕ್ಟು ಹಂಗೇನಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ರೇಟ್ಗಳು ಹೆಚ್ಚಿಗೆ ಹಾಕ್ಯಂತ ಹೋದ್ರು ಸಹ ಟ್ರಾನ್ಸ್ಪ್ಲಾಂಟೇಷನ್ ರೇಟು ಒಂದಿಷ್ಟು ಆಸ್ಪತ್ರೆಗಳಲ್ಲೇ ಫುಲ್ ಕಡಿಮೆ ಆಗ್ತಿದೆ. ಜೊತೆಗೆ ಅನ್ಲಿಮಿಟೆಡ್ ಗ್ರಾಫ್ಟ್. ಸ್ನೇಹಿತರೆ, ಈ ರೀತಿ ಅನ್ಲಿಮಿಟೆಡ್ ಗ್ರಾಫ್ಟನ್ನು 20,000 ರೂಪಾಯಿ ಅಕಸ್ಮಾತ್ ಕೊಡ್ಬೇಕಂದ್ರೆ ನೀವು ಯೋಚನೆ ಮಾಡಿ, ಡಾಕ್ಟರ್ ಇರೋಕ್ಕೆ ಸಾಧ್ಯನಾದರೂ ಆಯಿತಾ? ಇದ್ರೂ ಅವ್ರು ರಿಯಲ್ ಆಗಿ ಡಾಕ್ಟ್ರ್ ಹೌದಾ ಅಲ್ಲ? ಒಂದಿಷ್ಟು ಆಸ್ಪತ್ರೆಗಳಲ್ಲಿ ನೋಡಿದ್ರೆ ನಾನು ಡಾಕ್ಟ್ರು ಅಂತ ಬರ್ತಾರೆ. ನನಗೆ ಒಬ್ಬ ಸ್ನೇಹಿತರು ಕರ್ಕೊಂಡೋಗಿದ್ರು ಒಂದು ಆಸ್ಪತ್ರೆಗೆ. ನಾನು ಹಿಂಗೆ ಅಂದ್ರೆ ಪಾಪ ನಾನು ನಿಜ ಹೇಳ್ತೀನಿ, ನಾನು ಭಾಳ ಬಿಜಿ ಇದ್ದೆ, ಬರಲ್ಲ ಅಂತ ಹೇಳಿದೆ. ಇಲ್ಲ ಸರ್, ನಾನು ಇವನಿಗೆ ನನ್ನ ಜೊತೆ ಕಾರಣ ಕರ್ಕೊಂಡೋಗ್ತೀನಿ ಬರ್ರಿ ಅಂತ ಎಲ್ಲ ಫೋರ್ಸ್ ಮಾಡಿ ಕರ್ಕೊಂಡೋಗಿ, ನೀವು ಇದ್ದರೆ ನಮಗೆ ಧೈರ್ಯ ಬರುತ್ತೆ ಸರ್ ಅಂತಂದು ಹೇಳಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ನಮ್ಮ ಎಲ್ಲ ಖರ್ಚು ಎಲ್ಲ ನೋಡ್ಕೊಂಡು ಪಾಪ ಫೈನಲ್ ಮಾಡೋಕ್ಕೆ ಒಂದು 2 ಆಸ್ಪತ್ರೆ ನೋಡೋದಿತ್ತು ಅಂತಂದು ಹೇಳಿ ನಾನು ಕರ್ಕೊಂಡೋದ್ರ ಜೊತೆಗೆ ಹೋದಾಗ ನಾನು ನೋಡಿದ್ನಲ್ಲ, ಫಸ್ಟ್ ಆಸ್ಪತ್ರೆಗೆ ಹೋದೆ, ಅಲ್ಲಿ ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ ಇದ್ದು ಅನಿಸ್ತು, ಮಾತಾಡಿದ್ವಿ, ಆಯಿತು. 2ನೇ ಆಸ್ಪತ್ರೆಗೆ ಕರ್ಕೊಂಡು ಹೋದವರು, ಅಲ್ಲಿ ಹೋಗಿ ನೋಡ್ತೀವಿ ಬರೀ ನಾನು ಕೇಳೋ ಪ್ರಶ್ನೆ, ನಾನೇನು ಡಾಕ್ಟರ್ ಅಲ್ಲ, ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಹೇರ್ ಫಾಲ್ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಮ್ಮ ಜೀವನದಲ್ಲಿ ಈಗ ಎಷ್ಟೊಂದು ವರ್ಷದಿಂದ ಅದನ್ನೇ ಸ್ಟಡಿ ಮಾಡ್ತಾ ಬರ್ತಿರೋದ್ರಿಂದ ಸ್ವಲ್ಪ ಏನೋ ಸ್ವಲ್ಪ ಗೊತ್ತಿರ್ತಲ್ಲ. ನಮ್ಮಂಥವ್ರು ಪ್ರಶ್ನೆ ಕೇಳಿದ್ರು ಸಹ ಅವ್ರಿಗೆ ಉತ್ತರ ಹೇಳೋದು ಕಷ್ಟ ಆಯಿತು. ಅವಾಗ ಗೊತ್ತಾಯ್ತು ಇವರೇನೋ ಡಾಕ್ಟರ್ ಅಲ್ಲ ಅಂತ. ಈ ರೀತಿ ಸ್ವಲ್ಪ ಮುಗ್ಧ ಜನರು ಹೋಗ್ಬಿಟ್ರೆ ಯಾರನ್ನೋ ಒಬ್ಬರನ್ನ ವೈಟ್ ಕೋಟ್ ಹಾಕಿ ಕುಂದಿರಿಸಿ ಡಾಕ್ಟರ್ ಅಂತ ಹೇಳೋವಂಥ ಆಸ್ಪತ್ರೆಗಳು ಇದ್ದಾವೆ. ಹಾಗಾಗಿ ನಿಮಗೆ ಕೇವಲ 20,000 25,000 ಅಷ್ಟ್ರಾಗೆ ಮಾಡಿಬಿಡ್ತೀವಿ ಅಂದರೆ ದಯವಿಟ್ಟು ಯೋಚನೆ ಮಾಡಿ, ಅಲ್ಲಿ ಡಾಕ್ಟರ್ ಇರೋ ಸಾಧ್ಯತೆ ಎಷ್ಟಿದೆ. ಆದರೆ ಒಂದಿಷ್ಟು ಜನಕ್ಕೆ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಸರ್. ನಮಗೆ ಅಟ್ಲೀಸ್ಟ್ ಒಂದು ಸಿಟ್ಟಿಂಗಿಗೆ ಒಂದು 50,000 60,000 ರೂಪಾಯಿ ಅಂದರೆ ಮಿನಿಮಮ್ ಖರ್ಚು ಆಗ್ತಿರ್ತೈತಿ. ಅಷ್ಟು ನಮಗೆ ಕೊಡೋಕ್ಕಾಗಲ್ಲ. ನಮ್ಮ ಒಂದು 40,000 50,000 ಒಳಗಡೆ ಆಗಬೇಕು ಏನೋ ಅಂತ ಕಷ್ಟಪಡ್ತಿದ್ರು ಅಂದ್ರೂ ನಾನು ಅವ್ರಿಗೆ ಭಾಳ ಜನಕ್ಕೆ ಹೇಳೋದೇನೆಂದರೆ, ಒಂದಿಷ್ಟು ಆಸ್ಪತ್ರೆಗಳಿದ್ದಾವೆ, ಅಲ್ಲಿ ಡಾಕ್ಟರ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದರಲ್ಲಿ ಭಾಳಷ್ಟು ಸಕ್ಸಸ್ಫುಲ್ ರಿಸಲ್ಟ್ ಕೊಟ್ಟಿರ್ತಾರೆ. ಜೊತೆಗೆ ಅವ್ರ ಜೊತೆಗೆ ಟೆಕ್ನಿಷಿಯನ್ಸ್ ಭಾಳ ಕೆಲಸ ಮಾಡ್ತಾರೆ. ಡಾಕ್ಟರ್ ಸ್ವಲ್ಪ ಕೆಲಸ ಮಾಡಿದರು,
ಆದರೆ ಡಾಕ್ಟರ್ ಪ್ರೆಸೆನ್ಸ್ನಲ್ಲಿ ಎಲ್ಲ ಆಗುತ್ತೆ. ಜೊತೆಗೆ ಆ ಟೆಕ್ನಿಷಿಯನ್ಸು ಭಾಳ ವರ್ಷದಿಂದ ಮಾಡಿರೋದ್ರಿಂದ ಅವ್ರಿಗೂ ಎಕ್ಸಲೆಂಟ್ ಎಬಿಲಿಟಿ ಇರುತ್ತೆ. ಆದರೆ ಡಾಕ್ಟರ್ ಪ್ರೆಸೆನ್ಸ್ನಲ್ಲಿ ಎಲ್ಲ ಆಗುತ್ತೆ. ಅಂಥ ಆಸ್ಪತ್ರೆಗಳಲ್ಲಿ ಸ್ವಲ್ಪ ರೇಟ್ ಕಡಿಮೆ ಆಗ್ಬೋದು, ಆದರೆ ಡಾಕ್ಟರ್ ಇರ್ತಾರಲ್ಲಿ. ಅಂತಹ ಆಸ್ಪತ್ರೆಗಳಲ್ಲಿ ನೀವು ಮಾಡಿಸ್ಕೊಂಡ್ರು ಸರ್ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಕಾಸ್ಟು. ಇದಕ್ಕಿಂತ ನೀವು ಪದೇ ಪದೇ ಇನ್ವೆಸ್ಟ್ ಮಾಡಲ್ಲ. ಒಂದು ಸಾರಿ ನೀವು 20,000 ರೂಪಾಯಿ ದುಡ್ಡು ಹಾಕಿ ಅಥವಾ 30,000 ರೂಪಾಯಿ ದುಡ್ಡು ಹಾಕಿ ಚೆನ್ನಾಗಾಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ 30,000 ರೂಪಾಯಿ ದುಡ್ಡು ಹಾಕಿದ್ರೆ 60,000 ರೂಪಾಯಿ ಅಷ್ಟಕ್ಕೆ ರಿಸಲ್ಟ್ ಬರುತ್ತಿಲ್ಲ ಗೊತ್ತಾಗಲ್ಲ. ಅದೇ ಒಂದು 10,000 20,000 ಎಷ್ಟೋ ನಿಮ್ಮ ಆಸ್ಪತ್ರೆಗಳ ಮೇಲೆ ಹೇಳೋದು. ಎಷ್ಟು ದುಡ್ಡು ಹೆಚ್ಚಿಗೆ ಕಡಿಮೆ ಅನ್ನೋದಕ್ಕಿಂತ ದುಡ್ಡನ್ನು ನೋಡಿ ತಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಆಸ್ಪತ್ರೆಗಳನ್ನು ಡಿಸೈಡ್ ಮಾಡಬೇಡಿ. ಆಸ್ಪತ್ರೆ ಕ್ವಾಲಿಟಿ ನೋಡಿ, ಡಾಕ್ಟರ್ ನೋಡಿ, ಅಲ್ಲಿ ಟೆಕ್ನಿಷಿಯನ್ಸ್ ಇದ್ರೆ ಅವರು ಯಾವ ಲೆವೆಲ್ಗೆ ಎಕ್ಸ್ಪರ್ಟೈಸ್ ಹೊಂದಿದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಹೆಂಗೆ ರಿಸಲ್ಟ್ ಬಂದಿದ್ದಾವೆ ಎಲ್ಲ ನೋಡಿ ಡಿಸೈಡ್ ಮಾಡಿ. ಭಾಳ ಹೆಚ್ಚಿಗೆ ದುಡ್ಡು ತಗೊಂತಾರೆ ಬೆಸ್ಟ್ ಆಸ್ಪತ್ರೆ ಇರ್ಬೋದು ಅಂತಂದು ಸಹ ಡಿಸೈಡ್ ಮಾಡಬೇಡಿ. ಕೆಲವು ಜನ ಹೆಚ್ಚು ದುಡ್ಡು ಕೊಟ್ಟು ಸಹ ಮೋಸವಾಗಿದ್ದಾರೆ. ಹಾಗಾಗಿ ಜಾಣತನದಿಂದ ಆಸ್ಪತ್ರೆನ ಡಿಸೈಡ್ ಮಾಡಿ. ಧನ್ಯವಾದಗಳು.